ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಜಾಬ್ಸ್ ಕೇಸ್ ಸಮಟೋನ್ ಯೂಟ್ಯೂಬ್ ಚಾನಲ್. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಪ್ರೆಸ್ ಮಾಡಿ ಮುಂದೆ ಬರ್ತಕ್ಕಂಥ ಪ್ರತಿಯೊಂದು ಉದ್ಯೋಗ ಮಾಹಿತಿ ನೀವು ಪಡ್ಕೋಬಹುದು. ಇವತ್ತು ಈ ಕ್ಲಾಸಲ್ಲಿ ಏನು ನೋಡೋಣ ಅಂದ್ರೆ ಸ್ನೇಹಿತರೆ SSLC ಖಾಲಿ ಇರತಕ್ಕಂಥ ಹುದ್ದೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. SSC ಹೊಸ ವೆಬ್ಸೈಟ್ ಆಗಿದೆ ಸ್ನೇಹಿತರೆ. ಹಳೆ ವೆಬ್ಸೈಟ್ ನೀವು ಹೋಗಿ ನೋಟಿಫಿಕೇಶನ್ನ PDF ಸರ್ಚ್ ಮಾಡಿದ್ರೆ ಸಿಗಲ್ಲ. ದಯವಿಟ್ಟು ಯಾರು ನೋಡ್ಕೊಳ್ರಿ. ಹೊಸ ವೆಬ್ಸೈಟ್ ಲಿಂಕ್ ಇಲ್ಲ ಹೊಸ ವೆಬ್ಸೈಟ್ ಇಲ್ಲಿ ಹಾಕಿದ್ದೀನಿ ನೋಡ್ರಿ. ಈ ವೆಬ್ಸೈಟ್ನಲ್ಲಿ ನೀವು ಸರ್ಚ್ ಮಾಡಿದಾಗ ಈಗ SSL ಲೈವ್ ಫೋಟೋ ಹಾಕೋದು ಬಂದಿದೆ ಸ್ನೇಹಿತರೆ. ಅವ್ರದ್ದಾದಂಥ ಒಂದು ಆ್ಯಪ್ ಬಿಟ್ಟಿದ್ದಾರೆ. ನೀವು ಹೋಗಿ ಪ್ಲೇಸ್ಟೋರಲ್ಲಿ ಸಹ ಡೌನ್ಲೋಡ್ ಮಾಡ್ಕೋಬೋದು. ಅದರಿಂದ ದಯವಿಟ್ಟು ಸರಿಯಾಗಿ ತಿಳ್ಕೊಳ್ರಿ. ಯಾಕಂತಂದರೆ SSC ಏನು ಮಾಡಿದ್ದಾರೆ, ಹೊಸ ವೆಬ್ಸೈಟ್ ನ್ಯೂ ವೆಬ್ಸೈಟ್ ಬಿಟ್ಟಿದ್ದಾರೆ. ಅದರಿಂದ ನೀವು ಹಳ್ಳಿ ವೆಬ್ಸೈಟ್ನಲ್ಲಿ ಹೋಗಿ ಈ PDF ಸಿಕ್ಕಿಲ್ಲ, ಈ ಜಾಬ್ ಏನೋ ನೋಟಿಫಿಕೇಶನ್ ಆಗಿಲ್ಲ ಕುಂತ್ರೆ ಕೆಲಸ ಅಪ್ಡೇಟ್ ನೀವು ಸಹ ಏನು ಮಾಡಬೇಕಾಗ್ತದೆ, SSC ಗಟ್ಟಲೆ ಅಪ್ಡೇಟ್ ಆಗಬೇಕಾಗ್ತದೆ. ಈಗ ಲೈವ್ ಫೋಟೋನ ಅವ್ರು ಸಹ ಹಾಕತ್ತಿದ್ದಾರೆ. ನೀವು ಲೈವ್ ಫೋಟೋ ಹಾಕ್ಬೇಕಾಗ್ತದೆ. ಮೊದಲಿನ ಥರ ಸಿಗ್ನೇಚರ್ ಒಂದು ನಡೆಯುತ್ತಾ, ಬಟ್ ನೀವು ಏನು ಫೋಟೋ ಮಾತ್ರ ಲೈವ್ ಆಗಿ ಹಾಕ್ಬೇಕಾಗ್ತದೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಯಾವ ಜಾಬ ಎಷ್ಟೆಷ್ಟು ಖಾಲಿ ಅದಾವ, ಅದಕ್ಕೆ ನಮಗೆ ಯಾವ ಜಾಬ್ ಬರ್ತಾವ, SSLC ಅವ್ರಿಗೆ PUC ಡಿಗ್ರಿ ಇಂಜಿನಿಯರಿಂಗ್ ಎಲ್ಲರಿಗೆ ಸಂಪೂರ್ಣವಾದ ಮಾಹಿತಿ ಅಂತ ತಿಳಿಸ್ಕೊಡ್ತಾನೆ. ಬಂಡ್ರೆ ಸ್ನೇಹಿತರೆ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೋಡ್ಕೊಡ್ರಿ ಯಾವುದಂದ್ರೆ ಜೂನಿಯರ್ ಇಂಜಿನಿಯರಿಂಗ್ ಸಿವಿಲ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಎಕ್ಸಾಮಿನೇಷನ್ 2024 ಎಲ್ಲಿ ಅಂತಂದ್ರೆ SSCಯಲ್ಲಿ ಜೂನಿಯರ್ ಇಂಜಿನಿಯರಿಂಗ್ ಹುದ್ದೆಗಳು ಖಾಲಿ ಇದಾವೆ. ನೀವು SSC ಯಾವುದೇ ನೋಟಿಫಿಕೇಶನ್ ನೋಡ್ಕೊಡ್ರಿ. ಮೊದಲನೇದಾಗಿ SSCಯ ಮೊದಲನೇದೇ ಏನು ಈ ಬಾಕ್ಸ್ ಇರುತ್ತೆ ನೋಡ್ಕೊಡ್ರಿ. ಈ ಬಾಕ್ಸ್ ನೀವು ನೋಡ್ಕೊಂಡ್ರೆ ಶೇಕಡ 60ಕ್ಕಿಂತ ಹೆಚ್ಚಿಂದ ಈ ಜಾಬ್ ಅಪ್ಡೇಟ್ನ ನೀವು ಪಡ್ಕೊಂಡಾಗುತ್ತೆ. ಮೊದಲನೇದಾಗಿ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗ್ತಾವೆ ನೋಡ್ಕೊಡ್ರಿ ಸ್ನೇಹಿತರೆ. ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದ್ದಾವಂತೆ. 28/3/2024 ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತವೆ. 18/4/2024 ಅಪ್ಲಿಕೇಶನ್ ಎಂಡ್ ಆಗ್ತದೆ. ಇನ್ನು ಪೇಮೆಂಟ್ ಲಾಸ್ಟ್ ಪೇಮೆಂಟ್ ಯಾವಾಗ ಮಾಡೋದೈತೆ ನೋಡ್ಕೊಳ್ರಿ. ಇನ್ನು ಸ್ನೇಹಿತರೆ ಲಾಸ್ಟ್ ಪೇಮೆಂಟ್ ಯಾವಾಗ ಮಾಡೋದೈತೆ ನೋಡ್ಕೊಳ್ಳಿ. ಲಾಸ್ಟು ಯಾವಾಗತ್ತಂದ್ರೆ 19/4/2024 ಲಾಸ್ಟ್ ಪೇಮೆಂಟ್ ಮಾಡೋದಿದೆ. ಇನ್ನು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಯಾವಾಗ ನಡೆಸ್ತಾವಂತ ಅದನ್ನು ಸಹ ಕೊಟ್ಟಿದ್ದಾರೆ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಯಾವಾಗ ನಡೆಸ್ತದ ಅದು ಸಹ ನೋಡ್ಕೊಡ್ರಿ. 4/6/2024 6/6/2024 ಇಷ್ಟರೊಳಗೆ ನಿಮಗೆ ಏನಿರ್ತದೆ ಎಕ್ಸಾಮ್ ನಡೀತದೆ. ಇನ್ನು ಕಂಪ್ಯೂಟರ್ ಬೇಸಿಸ್ ಬಗ್ಗೆ ಶೆಡ್ಯೂಲ್ ಪೇಪರ್ 2 ಕೊಟ್ಟಿದ್ದಾರೆ. ಶೆಡ್ಯೂಲ್ ಪೇಪರ್ 2 ನೋಟಿಫಿಕೇಶನ್ ಲೆಟರ್ದಲ್ಲಿ ಅವ್ರು ಕೊಡ್ತಾರೆ. ಇನ್ನು ನೆಕ್ಸ್ಟ್ ನಿಮ್ದೇನು ಅಡ್ಮಿಟ್ ಕಾರ್ಡ್ ಬರ್ತದೆ. ನೀವು ಫಸ್ಟ್ ಎಕ್ಸಾಮ್ನ ಪಾಸ್ ಆದ ತಕ್ಷಣ ನಿಮಗೆ ಸೆಕೆಂಡ್ ಎಕ್ಸಾಮ್ಗೆ ಅವ್ರು ಏನು ಮಾಡ್ತಾರೆ, ಪರ್ಮಿಷನ್ ಕೊಡ್ತಾರೆ. SSC ಹ್ಯಾಂಡ್ ಪ್ರಾಬ್ಲಮ್ ಆದರೆ ಸ್ನೇಹಿತರೆ ಈ ನಂಬರ್ಗೆ ನೀವೇನು ಮಾಡ್ಬೋದು, ಕಾಲ್ ಮಾಡ್ಬೋದು. ನೆಕ್ಸ್ಟ್ ಹೋಗೋಣ ಬನ್ನಿರಿ. ನೆಕ್ಸ್ಟ್ ನೋಡ್ಕೊಡ್ರಿ ಸ್ನೇಹಿತರೆ, ನಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನೇನು ಬೇಕು ನೋಡ್ಕೊಡ್ರಿ. ಇದು C ಅಂದ್ರೆ ನೋಡ್ಕೊಡ್ರಿ. EM ಅಂದರೆ ಏನಂತ ಇಲ್ಲಿ ನೋಡ್ಕೊಡ್ರಿ. C ಅಂದ್ರೆ ಸಿವಿಲ್ ಇಲ್ಲಿದೆ ನೋಡ್ರಿ. C ಅಂದ್ರೆ ಸಿವಿಲ್, M ಅಂದರೆ ಮೆಕ್ಯಾನಿಕಲ್, E ಅಂದರೆ ಎಲೆಕ್ಟ್ರಿಕಲ್. ಸಿವಿಲ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಕಲಿದವ್ರಿ ನೋಡ್ರಿ. ಇಲ್ಲಿ ಯಾವುದೈತೆ ಅಂದ್ರೆ ಸಿವಿಲ್ ಇದೆ. ಜೂನಿಯರ್ ಇಂಜಿನಿಯರಿಂಗ್ ಸಿವಿಲ್, ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ನೀವು ಪಾಸ್ ಆಗಿರ್ಬೇಕಾಗ್ತದೆ. ಇಲ್ಲ 3 ಇಯರ್ ಡಿಪ್ಲೊಮಾ ಕೋರ್ಸ್ ಇದೆ ನೋಡ್ರಿ ಸಿವಿಲ್ ಇಂಜಿನಿಯರಿಂಗ್, ಅದನ್ನ ಸಹ ನೀವೇನಾಗಿರ್ತದೆ ಪಾಸ್ ಆಗಿರ್ಬೇಕಾಗ್ತದೆ. ಮತ್ತು 2 ಇಯರ್ಸ್ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತದೆ. ಇನ್ನು ಜೂನಿಯರ್ ಇಂಜಿನಿಯರಿಂಗ್ ಇಲ್ಲಿ ನೋಡ್ರಿ, ಇಲ್ಲಿ ಕೊಟ್ಟಿದ್ದಾರೆ ಮೆಕ್ಯಾನಿಕಲು ಮತ್ತು ಎಲೆಕ್ಟ್ರಾನಿಕ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಅದ್ರಿಗೆ ಏನು ಬೇಕಾಗುತ್ತೆ, ಡಿಗ್ರಿ ಇನ್ ಎಲೆಕ್ಟ್ರಾನಿಕ್ ಆ್ಯಂಡ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಸ್, 3 ಇಯರ್ಸ್ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ ಆಟೋಮೊಬೈಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಈ ರೀತಿಯಾಗಿ ನೀವು ಡಿಪ್ಲೊಮಾನ ಅದು ಮುಗಿಸಿರ್ಬೇಕಾಗ್ತದೆ, ಇಲ್ಲ ಎಲೆಕ್ಟ್ರಾನಿಕ್ ಅದು ಮುಗಿಸಿರ್ತದೆ. ನೀವು ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕಲ್ ಮುಗಿಸಿರ್ಬೇಕಾಗ್ತದೆ ಸ್ನೇಹಿತರೆ, ಇಲ್ಲ ಸಿವಿಲ್ ಮುಗಿಸಿರ್ಬೇಕಾಗ್ತದೆ. ನೀವು ಡಿಪ್ಲೊಮಾದಲ್ಲಿ ಯಾರು 3 ಇಯರ್ಸ್ ಡಿಪ್ಲೊಮಾ ಕೋರ್ಸ್ ಮುಗಿಸಿದ್ರಿ ಅವರು ಏನು ಮಾಡಬೇಕಾಗುತ್ತೆ, ಈ ಜೂನಿಯರ್ ಇಂಜಿನಿಯರಿಂಗ್ SSCಯಲ್ಲಿ ಏನು ಜಾಬ್ ಅಲಾಟ್ ಮಾಡಿದ್ದಾರೆ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಆದರೆ ನಿಮಗೆ ಬರಲ್ಲ. ಇದನ್ನು 10th ಪಾಸ್ ಆಗಿದ್ದೀನಿ ಹಾಕಕ್ಕೆ ಬರುತ್ತಾ, ಇಲ್ಲ ಸ್ನೇಹಿತರೆ ಬರಲ್ಲ. PUC ಅವ್ರಿಗೂ ಬರಲ್ಲ. ನೀವೇನು ಬೇಕಾಗ್ತದೆ, ಮಸ್ಟ್ ಆ್ಯಂಡ್ ಶುಡ್ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಆಟೋಮೊಬೈಲ್ ಪಾಸ್ ಆಗಿರ್ಬೇಕಾಗ್ತದೆ. ಇಲ್ಲ ಇಂಜಿನಿಯರಿಂಗ್ನಲ್ಲಿ ನೀವು ಯಾವುದಾದ್ರೂ ಒಂದು ಟ್ರೇಡ್ ಪಾಸ್ ಆಗಿರ್ಬೇಕಾಗ್ತದೆ. ನಾನು ಹೇಳಿದ್ನಲ್ಲ, ಮೆಕ್ಯಾನಿಕಲ್ ಆಗಿರ್ಬೋದು, ಸಿವಿಲ್ ಆಗಿದೆ, ಎಲೆಕ್ಟ್ರಾನಿಕ್ ಮೂರಲ್ಲಿ ಯಾವ್ದಾದ್ರು ಒಂದು ಪಾಸ್ ಆಗಿದ್ರೆ ನೀವು ಇದೇನು ಜಾಬ್ ಕರೆದಿದ್ದಾರೆ ನೋಡ್ರಿ SSCಯಲ್ಲಿ ಅದಕ್ಕೆ ಅಪ್ಲೈ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಸ್ನೇಹಿತರೆ ನಿಮ್ಮ ಕ್ಯಾಸ್ಟ್ ಇದು ಸಹ ಇಂಪಾರ್ಟೆಂಟ್ ಆಗ್ತದೆ SSCಯಲ್ಲಿ. ಯಾಕಂತಾರೆ ನಿಮ್ಮ ಕ್ಯಾಸ್ಟ್ ಯಾವ್ದು ಬರ್ತದೆ, SC ಬರ್ತದೋ, ST ಬರ್ತದೋ, OBC ಬರ್ತದೋ, ನಿಮ್ಮ EW ಸರ್ಟಿಫಿಕೇಟ್ ಇರ್ತದೆ, ಅದ್ರ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕೋದು. ಟೋಟಲ್ ಎಷ್ಟೆಷ್ಟು ಪೋಸ್ಟ್ ಅದಾವ, ನಾವು ಎಲ್ಲಿ ಹಾಕಿದ್ರೆ ಸೆಲೆಕ್ಷನ್ ಆಗ್ತೀವಿ ಮತ್ತು ಎಕ್ಸಾಮ್ ಹೆಂಗೆ ಬರ್ತಂತ ನೋಡ್ಕೊಳ್ರಿ ಸ್ನೇಹಿತರೆ. ಅದರಿಂದ ಈ ಕಾಲಮ್ನ ನೀವು ಸಂಪೂರ್ಣ ಸ್ಕ್ರೀನ್ಶಾಟ್ ತೊಗೊಂಡ್ರೆ ಭಾಳ ಒಳ್ಳೆಯದು ಸ್ನೇಹಿತರೆ. ಸಾಧ್ಯವಾದ ಸ್ಕ್ರೀನ್ಶಾಟ್ನ ಸಹ ನೀವು ತಗೋಬೋದು ಸ್ನೇಹಿತರೆ. ಪರ್ಫೆಕ್ಟ್ ಇಟ್ಟಿದ್ದೀನಿ ನೋಡ್ರಿ, ನಾನು ಪರ್ಫೆಕ್ಟ್ ಇಟ್ಟಿದ್ದೀನಿ. ದಯವಿಟ್ಟು ನೋಡಿ ಅಪ್ಲಿಕೇಶನ್ ಹಾಕ್ಕೊಳ್ರಿ. ನಾವು ನೆಕ್ಸ್ಟ್ ಹೋಗೋಣ ಬನ್ನಿರಿ. ನೆಕ್ಸ್ಟ್ ಇದರಲ್ಲಿ ನಿಮಗೆ ಮತ್ತೇನು ತಿಳಿಸ್ಕೊಡುವಂಥದ್ದಿಲ್ಲ. ಏಜ್ ಸ್ವಲ್ಪ ನೋಡ್ಕೊಳ್ರಿ. SC ST ದವರಿಗೆ
5 ವರ್ಷ ಇರ್ತದೆ ಸಡಿಲಿಕ್ಕೆ. OBC ಅವರಿಗೆ 3 ವರ್ಷ ಮತ್ತು PWD ದವರಿಗೆ 10 ವರ್ಷ, SST ದವರಿಗೆ ಮತ್ತು ಅದರಲ್ಲಿ 15 ವರ್ಷ. ಎಕ್ಸ್ ಸರ್ವಿಸ್ ಮ್ಯಾನ್ ಅವರೇ ಅವ್ರೇನು ಇದನ್ನು ಮಾಡಿರ್ತಾರೆ ನೋಡ್ರಿ ಸರ್ವಿಸು, ಅದ್ರ ಮೇಲೆ ಅವರಿಗೆ ನೋಟ್ ಕೊಡ್ತಾರೆ. ಈ ರೀತಿಯಾಗಿ SSCಯಲ್ಲಿ ಖಾಲಿರ್ತಕ್ಕಂಥ ಇಂಜಿನಿಯರ್ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀನಿ ಸ್ನೇಹಿತರೆ. ಇದು ಸ್ನೇಹಿತರೆ 94 ಪೇಜ್ PDF ಐತಿ ಸ್ನೇಹಿತರೆ. ಇಷ್ಟೆಲ್ಲ ನಾ ಹೇಳ್ಕೊತ್ಕೊಂಡ್ರಕ್ಕ ನನ್ನಿಂದೆಲ್ಲ ಯಾವ ಯೂಟ್ಯೂಬರ್ದಿಂದ ಏನಾಗಲ್ಲ ಸಾಧ್ಯ ಆಗೋಲ್ರಿ ಸ್ನೇಹಿತರೆ. ಆದ್ದರಿಂದ ದಯವಿಟ್ಟು ಏನು ಮಾಡಿರಿ, ನೀವು ಯಾವುದೇ ತರಹದ ಜಾಬ್ ಅಲರ್ಟ್ ಆದ್ರೆ PDF ನಾವು ಕ್ಲಾಸ್ ಮಾಡ್ತೀವಿ ರೀ, ಇಲ್ಲ ನಿಮ್ಗೆ ತಿಳಿಸ್ಕೊಡ್ತೀವಿ ರೀ. PDFನ ನಮ್ಮ ಟೆಲಿಗ್ರಾಮ್ ಚಾನಲ್ ಹಾಕ್ತೀವಿ, ಇಲ್ಲ ನೀವು ವೆಬ್ಸೈಟ್ಗೆ ಡೈರೆಕ್ಟ್ ಹೋಗಿ ವೆಬ್ಸೈಟ್ಗೆ ಹೋಗ್ರಿ. ಇಲ್ಲಿ ನೋಡಿರಿ ಡೈರೆಕ್ಟ್ ವೆಬ್ಸೈಟ್ ಲಿಕ್ಕಿದೆ, ಈ ವೆಬ್ಸೈಟ್ಗೆ ಹೋಗಿ ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಓದಬೇಕಾಗ್ತದೆ. ಸ್ವಲ್ಪ ಓದಬೇಕಾಗುತ್ತೆ. ನಮಗೆ ಕ್ಯಾಸ್ಟ್ ವೈಸ್ ಎಷ್ಟೆಷ್ಟು ಖಾಲಿ ಇದಾವೆ ಪ್ರತಿಯೊಂದನ್ನು ಓದಿದಾಗ ಮಾತ್ರ ನಿಮ್ಗೆ ಹೆಚ್ಚಿನ ಮಾಹಿತಿ ಬರುತ್ತೆ ಸ್ನೇಹಿತರೆ. ಸುಮ್ಮನೆ ಯಾರು ಹೇಳ್ತಾರೆ ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ನೀವು ನೋಡ್ಕೊಡ್ರಿ, ನಮ್ಮ ಯೂಟ್ಯೂಬಾಗಲಿ ಬೇರೆಯವ್ರ ಯೂಟ್ಯೂಬಾಗಲಿ ಅದನ್ನು ಸಹ ನೋಡ್ಕೊಡ್ರಿ. ಬೇಡ ಅಂತ ನಾನು ಹೇಳುತ್ತಿಲ್ಲ, ಕೆಲವೊಬ್ರಿಗೆ ಟೈಮೇ ಇರಲ್ಲ, ನಾವೇನು ಮಾಡೋಕ್ಕಾಗಲ್ಲ. ಅದು ನೋಡ್ಕೊಡ್ರಿ. ನಿಮ್ಮ ಫೋಟೋ ಸೈಜ್ ಅವ್ರು ಕೊಟ್ಟಿದ್ದಾರೆ ನೋಡಿರಿ, ಫೋಟೋ ಸೈಜ್ ಎಷ್ಟೆಷ್ಟು ಇರಬೇಕು ನೋಡಿರಿ. ಇದನ್ನ 10ರಿಂದ 20 KB ಒಳಗಡೆ ನಿಮ್ಮ ಫೋಟೋ ಇರಬೇಕಾಗ್ತದೆ. ವಿಡ್ತು, ಲೆಂತು, ಹೈಟು ಈ ರೀತಿಯಾಗಿ ಸಂಪೂರ್ಣವಾದ ಮಾಹಿತಿ SSC ಒಳಗೆ ಇರ್ತದೆ ಸ್ನೇಹಿತರೆ. ಪೂರ ನೀವು PDFನ ಚೆಂದಂಗೆ ಓದ್ಕೋಬೇಕು ರೀ. ಚೆಂದಾಗಿ ಓದ್ಕೊಂಡ್ರೆ ಅದ್ರ ಸಂಪೂರ್ಣವಾದ ಮಾಹಿತಿ ನಿಮಗೇನಿರುತ್ತೆ ಈ PDF ನಲ್ಲಿ ಫುಲ್ ಡೆಪ್ತ್ ಕೊಟ್ಟಿರ್ತಾರೆ ನೋಡಿರಿ. SSC ನೋಡ್ಕೊಡ್ರಿ ಸ್ನೇಹಿತರೆ. 94 ಪೇಜ್ PDF ಇದೆ. 94 ಪೇಜ್ PDF ಇದೆ. ಇದರಲ್ಲಿ ನಿಮ್ಮ ಸಿಲೆಬಸ್ಸನ್ನು ಸಹ ಅವ್ರು ಕೊಟ್ಟಿದ್ದಾರೆ. ಪೇಪರ್ 1ಗೆ ಏನೇನು ಸಿಲೆಬಸ್ ಇರ್ತದೆ, ಪೇಪರ್ 2ಗೆ ಸಿಲೆಬಸ್ ಏನಿರ್ತದೆ, ಮತ್ತು ಯಾವಾಗ ಪೇಪರ್ ಇದೆ ಎಕ್ಸಾಮ್ ಇದೆ ಅಡ್ವಾನ್ಸ್ ಆಗಿ ಕೊಟ್ಟಿರ್ತಾರೆ ಸ್ನೇಹಿತರೆ. ಈ ರೀತಿಯಾಗಿ SSC ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡಿದ್ದೀನಿ ಸ್ನೇಹಿತರೆ. ನೀವು ಇಲ್ಲಿ ಇದೆ ನೋಡಿರಿ, ಇದರಲ್ಲಿ ಹೇಳ್ಬೇಕು ಒಂದು ಆಧಾರ್ ಕಾರ್ಡು, ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್, ಎಕ್ಸಾಮಿನೇಷನ್ ಹಾಲ್ಗೆ ಹೋಗಿ ಆಲ್ಮೋಸ್ಟ್ ಆಲ್ ಆಧಾರ್ ಕಾರ್ಡ್ ಹೋದ್ರೆ ಭಾಳ ಅಂದ್ರೆ ಭಾಳ ಒಳ್ಳೆಯದು ಸ್ನೇಹಿತರೆ. ಆಧಾರ್ ಕಾರ್ಡ್ ಹೋದ್ರೆ ಭಾಳ ಅಂದ್ರೆ ಭಾಳ ಒಳ್ಳೆಯದು. ಇನ್ನೊಮ್ಮೆ ಹೇಳ್ತೇನೆ ರೀ, ಆಧಾರ್ ಕಾರ್ಡ್ ನೀವು ಎಕ್ಸಾಮ್ಗೆ ಹೋಗೋರಿದ್ರೆ ಆಧಾರ್ ಕಾರ್ಡ್ ಒಯ್ಯಿರಿ. ಯಾವುದೇ ಎಕ್ಸಾಮ್ಗೆ ಆಗಿರೋ ಆಧಾರ್ ಕಾರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ಸ್ನೇಹಿತರೆ. ಪೇಪರ್ 1 ಆ್ಯಂಡ್ ಪೇಪರ್ 2 ಇಲ್ಲೊಂದು ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ ನೋಡಿರಿ. URದವ್ರಿಗೆ 30%, OBC ಆ್ಯಂಡ್ EWS 25%, ಆಲ್ ಅದರ್ಸ್ ಕ್ಯಾಟಗರಿ SC ST ದವರಿಗೆ 20% ಬೀಳ್ಬೇಕಾಗ್ತದೆ ಸ್ನೇಹಿತರೆ. ನೀವು ಕ್ವಾಲಿಫೈ ಆಗ್ತೀರಿ ಎಕ್ಸಾಮ್ಗೆ. ನೀವು ಇದಕ್ಕೆ ನೆಗೆಟಿವ್ ಸಹ ಇರ್ತಾವೆ. SSC ಯಾವುದೇ ಎಕ್ಸಾಮ್ಗೆ ಹೋದರೂ ನೆಗೆಟಿವ್ ಇರುತ್ತೆ ಸ್ನೇಹಿತರೆ. ಮತ್ತು ಸ್ನೇಹಿತರೆ ಏನ್ರ ಅಪ್ಡೇಟ್ ಅದು SSCದು ಏನೇ ಅಪ್ಡೇಟ್ ಆದರೂ ನಮ್ಮ ಯೂಟ್ಯೂಬ್ ಚಾನಲ್ನ ತಿಳಿಸ್ಕೊಡ್ತೀವಿ ರೀ. ಯಾರು ಮೊದಲ ಬಾರಿಗೆ ಬಂದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ನಿಮ್ಮ ಫ್ಯೂಚರ್ ಒಳಗೆ ನಮ್ಮ ಯೂಟ್ಯೂಬ್ ಚಾನಲ್ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. 100% ಅಂತ ಬರ್ದು ಕೊಟ್ಟಿರ್ತೀನಿ ಸ್ನೇಹಿತರೆ. ಆದ್ದರಿಂದ ಯಾರು ಬಂದಿರಿ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಇಟ್ಕೊಡ್ರಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ. ಇದೇ ರೀತಿ ನಿಮ್ಮ ಪ್ರೀತಿ ಮತ್ತು ಸಪೋರ್ಟ್ನ ಕೊಡ್ರಿ ಸ್ನೇಹಿತರೆ. ನಾವು ಸಹ ಬೆಳೆನ ಸ್ನೇಹಿತರೆ ನಿಮ್ಮ ಆಶೀರ್ವಾದದಿಂದ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋ ಬಿಟ್ಟಕನ ಸ್ನೇಹಿತರೆ. ಎಲ್ಲರಿಗೂ ಬಾಯ್ ಬಾಯ್.